ನಮಸ್ತೆ ನಿಮ್ಮೆಲ್ಲರಿಗೂ, ಹೇಗಿದ್ದೀರಾ? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲಿ ಹೋಗ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಅಮ್ಮ ಮತ್ತೆ ಮಗಳು ಅಂತ ತಿರ್ಗಾಡುದು ಆಚೆ ಈಚೆ. ಈಗ ಹೊರಗೋಗಿ ಬರುವ ಅಂತ ಹೊರಟಿದ್ದೀವಿ. ಹಾಗೆ ನಮ್ಮ ಚರ್ಚಲ್ಲಿ ಇವತ್ತು ಕೆಸರುಗದ್ದೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ಎಳ್ಳೆನಿಗೆ ಕಳ್ಸಿದ್ದೀನಿ. ಅವನು ಹೋಗ್ತಾನಂತ ಹೇಳ್ದ. ಅವನಿಗೆ ಕಳಿಸಿ ಎಂತ ಮಾಡ್ಲಿಕ್ಕೆ ವಿಡಿಯೋ ಮಾಡ್ಕೊಂಬ ಅಂತ ಹೇಳಿದ್ದೀನಿ. ಮಾಡ್ಕೊಂಬರ್ತಾನೆ ಅಂತ ಹೇಳಿ ಅದೇ ತೋರಿಸ್ತೀನಿ. ಮತ್ತೆ ಯಾವ ತರ ಎಲ್ಲ ಆಲ್ಮೋಸ್ಟ್ ಎವ್ರಿ ಇಯರ್ ಇದೆಲ್ಲ ಆಗ್ತದೆ. ಅಂದ್ರೆ ಅದು ಭತ್ತ ಎಲ್ಲ ಗ್ರೋ ಮಾಡಿಸ್ತಾರೆ ಫೀಲ್ಡ್ ಅಲ್ಲಿ, ಮತ್ತೆ ಗೇಮ್ಸ್ ಎಲ್ಲ ಇರ್ತದೆ. ಹೋಗುವ ಮತ್ತೆ ಸಿಗ್ತೀನಿ ಗೈಸ್. ನಂಗೆ ಪಿಕಾಕ್ ಸಿಕ್ತು ನೋಡಿ. ಎಲ್ಲಿ ಹೋಯ್ತು? ವಾವ್, ನೋಡಿದ್ರಲ್ಲ? ನಮ್ದು ಎಲ್ಲ ಆಯ್ತು. ನಿಮ್ದಾಯ್ತಾ? ನಮ್ದು ಎಲ್ಲಿ ಹೋಗ್ತಿದೀವಿ ಅಂದ್ರೆ ಇಲ್ಲಿ ಲೇಕ್ ಉಂಟು, ಆನೆಕೆರೆ ಅಂತ. ಲೇಕ್ ಮಧ್ಯದಲ್ಲಿ ಅದು ಟೆಂಪಲ್ ತರ ಉಂಟು, ಅಲ್ಲಿ ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ನಿಮಿಷ ತೋರಿಸ್ತೀನಿ. ಈಗ ನೋಡ್ಬೋದು ಆಲ್ 4 the sides of the ಟೆಂಪಲ್ ಕೂಡ ನೀರು ಫುಲ್. ಮಧ್ಯದಲ್ಲಿ ಒಂದು ಟೆಂಪಲ್ ಇದು ಚೆನ್ನಾಗಿ ಕಾಣ್ತುಂಟಲ್ಲ. ಆಕ್ಚುಲಿ ಮಳೆ ಬರ್ತುಂಟು ಜಾಸ್ತಿ, ನೆನೆಯೋದಿಲ್ಲ ನನ್ನದಕ್ಕೆ. ಫೋಟೋಗ್ರಫಿ ಏನು ತೆಗಿಲಿಕ್ಕಿಲ್ಲ, ಅದು ಸಹ ತೆಗಿತಿದ್ದೀನಿ, ತೋರಿಸ್ಬೇಕಲ್ಲ ನಿಮ್ಮೆಲ್ಲರಿಗೂ. ಈ ಟೆಂಪಲ್ ಈ ತರ ಕಾಣ್ತದಂತೆ, ಮತ್ತೆ ಈ ತರ ಮಾಡಿಸಿದ್ದವ್ರು ಈಗ ತೋರಿಸಿದಲ್ಲ, ಇದು ಈ ತರ. ಈಗ ಹೊರಟಿದ್ದೀವಿ ನೆಕ್ಸ್ಟ್ ಡೆಸ್ಟಿನೇಷನ್. ಈಗ ನೋಡ್ಬೇಕು ಎಂತ ನೋಡುದು ಅಂತ, ಎಲ್ಲಿ ಅಂತ. ಸಿಗ್ತೀನಿ ಸ್ವಲ್ಪ ಹೊತ್ತಲ್ಲಿ. ಬೈ ಬಾಯ್. ನಮ್ಮ ಸೆಕೆಂಡ್ ಡೆಸ್ಟಿನೇಷನ್. ಇಲ್ಲಿಂದ ಹತ್ತಿ ಮೇಲೆ ತನಕ ಹೋಗ್ಬೇಕು, ಮತ್ತೆ ತೋರಿಸ್ತೀನಿ ಯಾವ ಜಾಗ ಅಂತ. ಇದು ಹತ್ತುವಾಗ ನಾನು ಎಲ್ಲಿ ಎಷ್ಟು ಸಾಕಾಗ್ತದೆ ಯಾರಿಗೂ ಗೊತ್ತು. ನೋಡುವ. ಬೈ ಬಾಯ್. ಇಲ್ಲಿಂದ ಸ್ಟೆಪ್ ಸ್ಟಾರ್ಟ್ ಆಗ್ತದೆ. ಸ್ಟೆಪ್ ಕೌಂಟ್ ಮಾಡಿ ಹೋಗುವ. 2 3 4 5. ಓಕೆ, ಲಾಸ್ಟ್ ಎಂಡಿಂಗ್ ಸ್ಟೆಪ್ ಕೌಂಟ್ ಹೇಳ್ತೀನಿ, ಅಲ್ಲಿ ತನಕ ವೇಟ್ ಮಾಡಿ. ತನಕ 32 ಸ್ಟೆಪ್ಸ್ ಆಯ್ತು. ಈಗ ಇದು ಯಾರು ಹತ್ತುತ್ತಾರೆ? ಸಾಕಾಯ್ತು ನಂಗೆ. 21 22 23 24 25 26 27 28 29 30 32 33 34 37 38 39 40 42 43 99 100. ಇನ್ನುಂಟು. ಇಷ್ಟು ತನಕ 100 ಸ್ಟೆಪ್ಸ್ ಆಯಿತು. ನೋಡುವ, ನೋಡಿ. ವಾವ್, 140 ಸ್ಟೆಪ್ಸ್ ಆಯಿತು. ನಿಮ್ಮ ಮಳೆ ಕೂಡ ಶುರುವಾಯಿತು ಸ್ವಲ್ಪ ಸ್ವಲ್ಪ. 71 172 173 74 75 6 79 80 180 ಸ್ಟೆಪ್ಸ್. ಇದು 3 ಉಂಟು. 183 only. Oh my god.
ಹಿಂಗೆ ಅಲ್ಲಿ ಸ್ಟ್ಯಾಚು ಕಾಣ್ತಿದ್ದು ಇದೆಂತ ಅಂತ ಗೊತ್ತಿಲ್ಲ. ಇಲ್ಲಿ ಉಂಟು ಅಂಡ್ ಸ್ವಲ್ಪ ಈಚೆ ಬಂದ್ರೆ ಚಂದ ವ್ಯೂ ಕಾಣ್ತುಂಟಲ್ಲ. ನಾ ಅಲ್ಲಿ ಇಷ್ಟು ನೋಡ್ಲಿಕ್ಕೆ ಮಾತ್ರ ಮೇಲ್ ತನಕ ಬಂದಿದ್ದು. ಗೊತ್ತಾಯ್ತಾ ಯಾವ ಜಾಗದಾಗ ಬಂದಿದ್ದೀವಿ ಅಂತ? ಕಾರ್ಕಳ ಬಂದಿದ್ದೀವಿ ಪುನಃ. ಲಾಸ್ಟ್ ಟೈಮ್ ಆಯ್ತು ಚರ್ಚ್ ನೋಡ್ಲಿಕ್ಕೆ ಬಂದಿದ್ದಲ್ಲ. ಇವತ್ತು ಇಷ್ಟೇನಾದ್ರೂ ನೋಡಿ ಬರುವ, ಆಚೆ ಹೋಗಿ ಬರುವಂತ ಸೆಕೆಂಡ್ ಡೆಸ್ಟಿನೇಷನ್ ಇದು ನಮ್ದು. ಇಲ್ಲೊಂದು ಕೆರೆ ಸಹ ಉಂಟು. ಮೇಲೆ ಹೇಗೂ ಬಂದ್ವಿ, ಕೆಳಗೆ ಹೋಗ್ಬೇಕಲ್ಲ. ನಾವು 183 ಸ್ಟೆಪ್ಸ್ ಕೆಳಗೆ ಹೋಗುವ. ಕೆಳಗೆ ಹೋಗಿ ಸಿಗ್ತೀವಿ. ಅಲ್ಲಿ ಇನ್ನೊಂದು ಡೆಸ್ಟಿನೇಷನ್ ಕಾಣ್ತುಂಟು, ಹೆಸರು ಛತ್ರಮುಖ ಬಸದಿ ಅಂತ. ನೆನಸುಂಟಾ? ಅಲ್ಲಿ ಕೂಡ ಇಟ್ಸ್ ಆಲ್ಸೋ ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ತಾರೆ. ಹೋಗ್ಲಿಕ್ಕಲ್ಲಿ ಪುನಃ ಸ್ಟೆಪ್ಸ್ ಸುಮಾರು ಉಂಟು. ಯಾರು ಹತ್ತುತ್ತಾರೆ? ನಿಂಗೆ ಆಗುದಿಲ್ಲ, ಇದೇ ಹತ್ತಿ ಸಾಕಾಯ್ತು. ಓಕೆ, ಕೆಳಗೆ ಹೋಗುವ. ಕಾರಿಗೆ ಬಂದು ಕೂತ್ಕೊಂಡೆ. ಶರ್ಟ್ ಎಲ್ಲ ಉದ್ದೆ, ಅರ್ಧ ಮಳೆ ಬಂತು ಅಂಡ್ ಅರ್ಧ ಬೆವರು ನಂದು. ನಿಮ್ಮ ಒಳ್ಳೇದಾಯ್ತು ನೀವು ಬರ್ಲಿಲ್ಲ. ನಿಮ್ಮ ಮತ್ತೆ ದುಡ್ಡೇ ತಗೊಂಡ್ ಬರ್ಬೇಕಾಗ್ತಿತ್ತು ಕೆಳಗೆ ಇಳಿಸ್ಲಿಕ್ಕೆ. ಮೊನ್ನೆ ವಾಟ್ ಆರ್ ಯು ಡೂಯಿಂಗ್? ನೆಕ್ಸ್ಟ್ ಡೆಸ್ಟಿನೇಷನ್ ನೋಡುವ ಎಂತ. ಹಲೋ, ನಾವಿಲ್ಲಿ ಯಾಕೆ ನಿಂತಿದ್ದೀವಿ ಗೊತ್ತಾ? ಅಮ್ಮನಿಗೆ ಕಡೆಯುವ ಕಲ್ಲು ಬೇಕಂತೆ, ಆ ತರದ್ದೆಲ್ಲ, ಅದಕ್ಕೆ ತಕೊಂಡು ಹೋಗುವ ಅಂತ. ಆದ್ರೆ ಮಳೆ ನಮ್ಗೆ ಹೊರಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ, ಅದಕ್ಕೆ ಕಾರ್ ಒಳಗೆ ಕೂತ್ಕೊಂಡಿದ್ದೀನಿ. ಹೋಗ್ತಾನೆ ಈ ಮಳೆಗಾಲಕ್ಕೆ ಒಂದು ಐಸ್ ಕ್ರೀಮ್ ತಿಂದ್ಕೊಂಡು ಹೋಗುವ ಅಂತ ಕ್ಯಾಂಡಿ ಕ್ರಶ್ ಕೆಫೆಯಲ್ಲಿ ನಿಲ್ಸಿದ್ದೀವಿ. ಇಲ್ಲಿ ಅಮ್ಮ ಕೂತ್ಕೊಂಡಿದ್ದಾರೆ. ಆ್ಯಂಡ್ ಲುಕ್ ಎಟ್ ದ ಇಂಟೀರಿಯರ್, ಚೆಂದ ಉಂಟಲ್ಲ. ಒಂದು ಲೆಮಿನೇಟ್ ಗ್ಲಾಸ್ ಥರ ಮಾಡಿಸಿದ್ದಾರೆ. ಇಲ್ಲಿ ಫಸ್ಟ್ ಅಮ್ಮ ಗಡ್ಬಡ್ ತಗೊಂಡಿದ್ರೆ. ಆ್ಯಂಡ್ ದಿಸ್ ಇಸ್ ಗುಲ್ರಸ್ ಅಂತ, ಇದು ಕ್ಯಾಂಡಿ ಕ್ರಶ್ ಸರ್ಪ್ರೈಸ್. ಇದು ತಿಂದು ಹೊರಟಿದ್ವಿ ನಾವು ಹೊರಗೆ. ಅಲ್ಲಿ ಕಾಣ್ತುಂಟಲ್ಲ ಪರಶುರಾಮದದ್ದು ಮೊದಲು ಸ್ಟ್ಯಾಚ್ಯೂ ಇತ್ತು, ಈಗ ಅದು ಅರ್ಧ ಸ್ಟ್ಯಾಚ್ಯೂ ಆಗಿದೆ. ತೆಗೆದ್ರೆ ಏನೋ ಕೆಲಸ ಆಗ್ತುಂಟು ಅಲ್ಲಿ. ಅಲ್ಲಿ ಹೋಗ್ಬೋದಾಗಿದೆ. ಅಲ್ಲಿ ಮುಂದೆ ಸಹ ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿದ್ದಾರೆ.
ಆ್ಯಂಡ್ ಇವತ್ತಿಗೆ ನಮ್ಮ ತಿರುಗಾಟ ಮುಗೀತದೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್.